ವಾಯುಸ್ತುತಿಯ ಪಾಠಮಾಲೆಯಲ್ಲಿ 38ನೇ ಭಾಗ ಇದು. 36ನೇ ಶ್ಲೋಕವನ್ನು ಈಗ ನೋಡೋಣ. ಸಾನುಕ್ರೋಶೇ ರಜಸ್ರಂ ಜನಿ ಮೃತ್ಯು ನಿರಯಾದ್ಯೂರ್ಮಿ ಮಾಲಾವಿಲೇಸ್ಮಿನ್ ಸಂಸಾರಾಬ್ಧೌ ನಿಮಗ್ನಾನ್ ಶರಣಮಶರಣಾನ್ ಇಚ್ಛತೋ ವೀಕ್ಷ್ಯ ಜಂತೂನ್ ಯುಷ್ಮಾಭಿ ಪ್ರಾರ್ಥಿತಸ್ಸನ್ ಜಲನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಃ ಚಿನ್ಮಾತ್ರ ಮೂರ್ತಿಃ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹಃ. ಈ ಸಂಸಾರ ಸಾಗರದಲ್ಲಿ ನಾವು ಮುಳುಗಿದ್ದೀವಿ. ಸಂಸಾರ ಸಾಗರದಲ್ಲಿ ಅಲೆಗಳ ಸಾಲು ಸಾಲು ನಮ್ಮನ್ನ ದುಃಖಿತರನ್ನಾಗಿ ಮಾಡಿದೆ. ಸಂಸಾರ ಸಾಗರವು ಕೂಡ ಪ್ರಕ್ಷುಬ್ಧವಾಗಿದೆ. ಗರ್ಭದಲ್ಲಿ ಪ್ರವೇಶಿಸುವುದು, ಹುಟ್ಟುವುದು, ಬೆಳೆಯುವುದು, ಕ್ರಮವಾಗಿ ದೇಹ ಪರಿಣಾಮ ಹೊಂದುವುದು, ಅದರಿಂದ ಕೌಮಾರ, ಬಾಲ್ಯ, ಯೌವನ ಬರುವುದು, ಮುಂದೆ ಅಪಕ್ಷಯ, ಆ ದೇಹ ಕ್ಷಯದ ಕಡೆಗೆ ಕ್ರಮವಾಗಿ ಹೋಗುವುದು, ಕೊನೆಗೊಂದು ದಿವಸ ನಾಶ ಹೊಂದುವುದು ಅಂತ 6 ಅಲೆಗಳು. ಈ 6 ಅಲೆಗಳಿಂದ ಪ್ರಕ್ಷುಬ್ಧವಾದ ಸಂಸಾರ ಸಾಗರದಲ್ಲಿ ನಾವು ಮುಳುಗಿದ್ದು ನಮಗೆ ರಕ್ಷಕನ್ಯಾರು ಅಂತ ಕಾದು ನೋಡ್ತಾ ಇದ್ದೇವೆ. ಆಗ ವಾಯುದೇವರೇ ಆ ಭಕ್ತರನ್ನು ಕಂಡು ನೀವು ಮರುಕಪಟ್ಟು ಪ್ರಾರ್ಥಿಸಿದಾಗ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಆ ಕ್ಷೀರಸಾಗರ ಶಾಯಿಯಾದಂತಹ ಭಗವಂತ ಸತ್ಯವತಿಯಲ್ಲಿ ಪರಾಶರ ಮುನಿಗಳ ಮೂಲಕ ಚಿಚ್ಚರೀರದಿಂದಲೇ ವ್ಯಕ್ತನಾಗಿ, ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನೇ ಆಗಿ ವ್ಯಕ್ತನಾಗಿ ಗ್ರಂಥಗಳನ್ನು ರಚಿಸಿದ. ಆ ಭಗವಂತನಿಗೆಂದೂ ಕೂಡ ಭೌತಿಕವಾದಂತಹ ಶರೀರವೇ ಇಲ್ಲವೇ ಇಲ್ಲ. ವಾಯುದೇವ ಜನಿ ಮೃತಿ ನಿರಯಾದಿ. ಜನಿ ಅಂದ್ರೆ ಜನನ, ಮರಣ, ಮೃತಿ ಮತ್ತು ನಿರಯ ಅಂದ್ರೆ ನರಕವಾಸ. ಇವೇ ಮೊದಲಾದ ಅನೇಕ ಊರ್ಮಿಗಳು, ಅಲೆಗಳ ಸಾಲು. ಇವುಗಳಿಂದ ಆವಿಲ ಪ್ರಕ್ಷುಬ್ಧವಾದದ್ದು ಅಸ್ಮಿನ್ ಸಂಸಾರಾಬ್ಧವು, ಈ ಸಂಸಾರವೆಂಬ ಸಾಗರದಲ್ಲಿ. ಅಜಸ್ರಂ ಯಾವಾಗಲೂ ನಿಮಗ್ನಾನ್ ಮುಳುಗಿದ್ದು, ಅಶರಣಾನ್ ಅನಾಥರಾಗಿದ್ದೇವೆ ನಾವು. ಶರಣಂ ಇಚ್ಛತಃ ರಕ್ಷಕನನ್ನು ಬಯಸ್ತಾ ಇದ್ದೇವೆ ಕೂಡ. ಅಂಥ ಜಂತುವನ್ನು, ಪ್ರಾಣಿಗಳನ್ನು, ಜೀವಿಗಳನ್ನು ವೀಕ್ಷೆ ನೋಡಿ, ಸಾನುಕ್ರೋಶಿ ಕೃಪೆಯಿಂದ ಕೂಡಿದ ಯುಷ್ಮಾಭಿಹಿ ನಿಮ್ಮಿಂದ ಪ್ರಾರ್ಥಿತ ಸನ್ನ ಯಾಚಿಸಲ್ಪಟ್ಟವನಾಗಿ ಜಲನಿಧಿ ಶಯನ ಕ್ಷೀರಸಾಗರ ಶಯನನಾದ ಹರಿಹಿ ಭಗವಂತನು ಸತ್ಯವತ್ಯಾಂ ಸತ್ಯವತಿ ದೇವಿಯಲ್ಲಿ ಮಹರ್ಷೇಹ ಪರಾಶರ ಮುನಿಗಳ ಮೂಲಕ ಚಿನ್ಮಾತ್ರ ಮೂರ್ತಿ ಕೇವಲ ಜ್ಞಾನಾನಂದಮಯ ಶರೀರವುಳ್ಳವನಾಗಿ ವ್ಯಕ್ತಃ ಆವಿರ್ಭವಿಸಿದನು. ಭಗವತಃ ಆ ಭಗವಂತನಿಗೆ ಜಾತು ಎಂದೂ ಕೂಡ ಪ್ರಾಕೃತಃ ಪ್ರಕೃತಿಯಿಂದ ಹುಟ್ಟಿದ ದೇಹವು ನ ಇಲ್ಲವೇ ಇಲ್ಲ. ಈ ಶ್ಲೋಕದ ಪುರಸ್ಚರಣದಿಂದ ವೈರಾಗ್ಯ ಲಾಭ ಮತ್ತು ಸತ್ಪುತ್ರ ಪ್ರಾಪ್ತಿ ಅಂತಿದೆ. ಭಗವಂತ ಪರಾಶರ ಸತ್ಯವತಿಯರ ಮಗನಾಗಿ ಹುಟ್ಟಿದ ವರ್ಣನ ಇಲ್ಲಿರುವುದರಿಂದ ಸತ್ಪುತ್ರ ಪ್ರಾಪ್ತಿಯನ್ನ ಫಲವಾಗಿ ಇದಕ್ಕೆ ವರ್ಣಿಸಿದ್ದಾರೆ.